ಹಳೆ ವ್ಯಾಜ್ಯಗಳ ಇತ್ಯರ್ಥಕ್ಕೆ ಸುಪ್ರೀಂ ಕೋರ್ಟ್ ಮಹಾಯಜ್ಞವನ್ನು ಆರಂಭಿಸಿದೆ. ಹಳೆ ವ್ಯಾಜ್ಯಗಳು ಸಿವಿಲ್ ಕೋರ್ಟ್ಗಳಲ್ಲಿ ಇರತಕ್ಕಂತ ಹಳೆಯ ಸಿವಿಲ್ ಕೇಸುಗಳೇನಿದಾವೆ ಅವುಗಳನ್ನು ಸಂಧಾನದ ಮುಖಾಂತರ ಇತ್ಯರ್ಥ ಮಾಡಿಕೊಳ್ಳುವುದಕ್ಕೆ ಈಗ ಸುಪ್ರೀಂ ಕೋರ್ಟ್ನ ನೇತೃತ್ವದಲ್ಲಿ ಮಹಾಯಜ್ಞವೊಂದು ಆರಂಭ ಆಗ್ತಾ ಇದೆ. ತಾಲೂಕು ನ್ಯಾಯಾಲಯದಿಂದ ಹಿಡಿದು ಹೈಕೋರ್ಟ್ನವರೆಗೆ ಯಾವೆಲ್ಲ ಸಿವಿಲ್ ಕೇಸುಗಳು ಅಂತೇಳಿ ಬಾಕಿ ಇದ್ದಾವೆ ಅವುಗಳನ್ನು ಆದಷ್ಟು ಸಾಧ್ಯವಾದಷ್ಟು ಸಂಧಾನದ ಮುಖಾಂತರ ಮೀಡಿಯೇಷನ್ನ ಮುಖಾಂತರ ಇತ್ಯರ್ಥಪಡಿಸಿಕೊಳ್ಳುವುದಕ್ಕೆ ಈಗ ಮಹತ್ವದ ಹೆಜ್ಜೆಯನ್ನು ಇಡಲಾಗಿದೆ. ಮುಂದಿನ ತಿಂಗಳು ಅಂದರೆ ಜುಲೈ 1ನೇ ತಾರೀಕಿನಿಂದ 90 ದಿನ ಈ ಸಂಧಾನ ಪ್ರಕ್ರಿಯೆಗೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸಂಧಾನದ ಮುಖಾಂತರವೇ ಬಾಕಿ ಇರತಕ್ಕಂತಹ ವ್ಯಾಜ್ಯಗಳನ್ನು ಇತ್ಯರ್ಥ ಮಾಡಿಕೊಳ್ಳೋಣ ಅಂತೇಳಿ ಆ ಮುಖಾಂತರ ನ್ಯಾಯಾಲಯದ ಮೇಲೆ ಏನು ಹಳೆ ಕೇಸುಗಳ ಹೊರೆ ಏನಿದೆ ಅದನ್ನು ಇಳಿಸುವಂತಹ ಪ್ರಯತ್ನ. ಜುಲೈ 1ರಿಂದ ಸೆಪ್ಟೆಂಬರ್ 30ರವರೆಗೆ ಈ ಸಂಧಾನ ಪ್ರಕ್ರಿಯೆ ನಡೆಯಲಿದೆ. ಮೀಡಿಯೇಷನ್ ಫಾರ್ ದಿ ನೇಷನ್ ಅಂತೇಳಿ ಅಂದರೆ ದೇಶಕ್ಕಾಗಿ ಸಂಧಾನ ಎಂಬ ಘೋಷಣೆಯ ಅಡಿಯಲ್ಲಿ ಹಳೆಯ ವ್ಯಾಜ್ಯಗಳ ಇತ್ಯರ್ಥಕ್ಕೆ ಈ ಹೆಜ್ಜೆಯನ್ನು ಇಡಲಾಗಿದೆ. ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಸುಪ್ರೀಂ ಕೋರ್ಟ್ನ ಸಂಧಾನ ಸಮಿತಿ ಮೀಡಿಯೇಷನ್ ಕಮಿಟಿ ಅದರ ಮಾರ್ಗದರ್ಶನದಲ್ಲಿ ಈ ಸಂಧಾನ ನಡೆಯಲಿದೆ. ಪ್ರಾಧಿಕಾರದ ಪೋಷಕ ಮುಖ್ಯಸ್ಥರು ಪ್ಯಾಟ್ರನ್ ಇನ್ ಚೀಫ್ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ BR ಗವಾಯ್ ಮತ್ತು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯಕಾರಿ ಮುಖ್ಯಸ್ಥರು ಎಕ್ಸಿಕ್ಯೂಟಿವ್ ಚೇರ್ಮನ್ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಮಾರ್ಗದರ್ಶನದಲ್ಲಿ ಈ ಸಂಧಾನ ಯಜ್ಞ ನಡೆಯಲಿದೆ. ವಾರದ 7 ದಿನವೂ ಕೂಡ ವಾರದ ಇನ್ಕ್ಲೂಡ್ ಸಂಡೇ ಶನಿವಾರ ಮತ್ತು ಭಾನುವಾರ ಒಳಗೊಂಡು ವಾರದ 7 ದಿನ ಕೂಡ ಈ ಸಂಧಾನ ಪ್ರಕ್ರಿಯೆ ನಡೆಯಲಿದೆ. ಹಳೆ ಪ್ರಕರಣದ ವಾದಿ ಮತ್ತು ಪ್ರತಿವಾದಿಗಳನ್ನು ಕುಳ್ಳಿರಿಸಿ ಸಂಧಾನ ನಡೆಸಿ ವ್ಯಾಜ್ಯವನ್ನು ಇತ್ಯರ್ಥಪಡಿಸಿಕೊಳ್ಳುವಂಥದ್ದು ಈ ಪ್ರಕ್ರಿಯೆಯ ಉದ್ದೇಶ. ವಾದಿ ಪ್ರತಿವಾದಿಗಳ ಖುದ್ದು ಹಾಜರಾತಿ ಅಥವಾ ಇನ್ ಕೇಸ್ ಬರೋಕ್ಕಾಗಲಿಲ್ಲ ಎನ್ನುವಂತಹ ಸಂದರ್ಭದಲ್ಲಿ ಆನ್ಲೈನ್ನ ಮುಖಾಂತರವೂ ಕೂಡ ಈ ಸಂಧಾನ ಪ್ರಕ್ರಿಯೆಯನ್ನು ನಡೆಸಲಿಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅಂಥೇಳಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಮುಖ್ಯಸ್ಥರಾಗಿರುವಂತಹ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಸೂಚನೆಯನ್ನು ಕೊಟ್ಟಿದೆ. ಸಂಧಾನ ಪ್ರಕ್ರಿಯೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಅಂತೇಳಿ ಜಿಲ್ಲಾ ಮತ್ತು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ. ಲೋಕ ಅದಾಲತ್ ಬೇರೆ, ಈ ಮೀಡಿಯೇಷನ್ ಬೇರೆ. ಲೋಕ ಅದಾಲತ್ ಬೇರೆ, ಮೀಡಿಯೇಷನ್ ಬೇರೆ. ಮೀಡಿಯೇಷನ್ ಅಂದರೆ ಈ ಕೇಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತು ಕರ್ನಾಟಕ ಸೇವಾ ಪ್ರಾಧಿಕಾರದವರು ಕೊಟ್ಟಿರುವಂತಹ ಮಾಹಿತಿಗಳ ಪ್ರಕಾರ ಈ ಮೀಡಿಯೇಷನ್ನಲ್ಲಿ ಏನು ಆಗುವಂತಹ ಪ್ರಕ್ರಿಯೆ ಏನಿದೆ ಬಹುತೇಕ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಏನಿದ್ದಾವೆ, ಫ್ಯಾಮಿಲಿ ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳೇನಿದ್ದಾವೆ ಅವೆಲ್ಲವೂ ಕೂಡ ಇತ್ಯರ್ಥ ಆಗ್ತವೆ ಅಂಥೇಳಿ. ಅನಾವಶ್ಯಕವಾಗಿ ಕೋರ್ಟ್ನಲ್ಲಿ ಜಗ್ಗಾಡಿ ಅಳೆದಾಡಿ ಸಮಯ ವ್ಯರ್ಥ ಮಾಡಿ ಕೋರ್ಟಿಗೂ ಹೊರೆ ಕೇಸುಗಳು, ಹಳೆ ಕೇಸುಗಳು ಫೈಲು. ಈಗ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಒಂದು ಸಿವಿಲ್ ನಾಗರಿಕ ಸಂಹಿತೆ ಏನಿದೆ ಅದಕ್ಕೆ ಒಂದು ತಿದ್ದುಪಡಿಯನ್ನು ತಂದರು. ವಿದಿನ್ 2 ಇಯರ್ಸ್ ಒಳಗಡೆ ನೀವು ಕೇಸ್ ಮುಗಿಸ್ಬೇಕು ಅಂತೇಳಿ ಟ್ರಯಲ್ ಕೋರ್ಟ್ಗಳಿಗೆ, ವಿಚಾರಣಾ ನ್ಯಾಯಾಲಯಗಳು ಹೊಸ ಕೇಸುಗಳು ಯಾವುದು ಇನ್ನು ಬರ್ತವೆ ಅದನ್ನು ವಿದಿನ್ 2 ಇಯರ್ಸ್ ನೀವು ಕನ್ಕ್ಲೂಡ್ ಮಾಡಿಬಿಡಬೇಕು ಅಂತೇಳಿ. ಯಾಕಂದರೆ ಹಳೆ ಕೇಸುಗಳ ಫೈಲ್ ಪ್ರತಿದಿನ ಕೇಸುಗಳು ಬೀಳ್ತಾನೆ ಇರ್ತದೆ. ಹಳೆ ಕೇಸುಗಳು ಟೈಮ್ ಸಿಗಲ್ಲ. ಮತ್ತು ಬಹುತೇಕ ಎಲ್ಲ ಕೇಸುಗಳು ಈಗ ಫಾರ್ ಎಕ್ಸಾಂಪಲ್ ಪ್ರಾಪರ್ಟಿ ಕೇಸ್ ಅಂತಾದರೂ ಕೂಡ ಆ ಪ್ರಾಪರ್ಟಿ ಕೇಸುಗಳಲ್ಲಿ ಎರಡೂ ಕಡೆಯವರನ್ನು ಈ ಮೀಡಿಯೇಷನ್ನಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ವಕೀಲರೇ ಇರ್ತಾರೆ. ಮೀಡಿಯೇಷನ್ ಮಾಡುವಂಥದ್ದು ವಕೀಲರೇ. ಆ ವಕೀಲರಿಗೆ 40 ಗಂಟೆಗಳ ಟ್ರೈನಿಂಗ್ ಕೊಟ್ಟಿರ್ತಾರೆ. ಮೀಡಿಯೇಷನ್ ಹೇಗೆ ಮಾಡಬೇಕು, ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತೇಳಿ. ಆ ಮೀಡಿಯೇಷನ್ನ ತರಬೇತಿಯನ್ನು ಪಡೆದಿರ್ತಕ್ಕಂಥ ವಕೀಲರು ಯಾರಿದ್ದಾರೆ ಅವರು ಈ ವ್ಯಾಜ್ಯಗಳ ಸಂಧಾನ ಮಾಡ್ತಾರೆ. ವಾದಿ ಪ್ರತಿವಾದಿಗಳು, ಆ ಸಂದರ್ಭದಲ್ಲಿ ವಾದಿ ಪ್ರತಿವಾದಿಗಳ ವಕೀಲರು ಇರ್ತಾರೆ, ವಾದಿ ಪ್ರತಿವಾದಿಗಳು ಇರ್ತಾರೆ. ಅಲ್ಲಿ ಸಂಧಾನ ಆಗುತ್ತೆ. ಯಾವುದೋ ಒಂದು ಪಾಸಿಟಿವ್ ಸಕಾರಾತ್ಮಕವಾದಂಥ ನಿರ್ಧಾರಕ್ಕೆ ಎರಡೂ ಪಾರ್ಟಿಯವರು ಬಂದು ಆಯಿತು ನಾವು ಈ ಸಂಧಾನಕ್ಕೆ ಒಪ್ಕೊಂಡಿದ್ದೀವಿ ಅಂಥೇಳಿ ಯಾವ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆಯೋ ಆ ಕೋರ್ಟಿಗೆ ಮಾಹಿತಿಯನ್ನು ಕೊಟ್ಟರೆ ಇದನ್ನು ಮೀಡಿಯೇಷನ್ನ ಮುಖಾಂತರ ಇತ್ಯರ್ಥಪಡಿಸಲಾಗಿದೆ ಅಂಥೇಳಿ ಕೇಸನ್ನು ಡಿಸ್ಪೋಸ್ ಮಾಡ್ತಾರೆ ಜಡ್ಜ್ಗಳು.
ಆವಾಗ ಕೋರ್ಟ್ನ ಹೊರೆ ಕಮ್ಮಿ ಆಗುತ್ತೆ. ಇಲ್ಲದಿದ್ದರೆ ಆ ಫೈಲ್ ಆಗೇ ಇರುತ್ತೆ. ಸಿವಿಲ್ ಡಿಸ್ಪ್ಯೂಟ್ಸ್ಗಳು, ಈಗ ಫ್ಯಾಮಿಲಿ ಕೇಸ್, ಡೈವೋರ್ಸ್ ಕೇಸ್ ಅಂತ ಇದ್ದಂತಹ ಸಂದರ್ಭದಲ್ಲಿ, ಪ್ರಾಪರ್ಟಿ ಕೇಸ್ ಇದ್ದಂತಹ ಸಂದರ್ಭದಲ್ಲಿ, ಅಂತಹ ಸಂದರ್ಭದಲ್ಲಿ ಕೂತ್ಕೊಂಡು ಇಬ್ಬರನ್ನು ಕೇಳ್ತಾರೆ, ಅಭಿಪ್ರಾಯವನ್ನು ಕೇಳಿ ಇಬ್ಬರಿಗೂ ಕೂಡ ಮಾಹಿತಿಗಳನ್ನು ಕೊಟ್ಟು ಅವರಿಗೆ ಮಾರ್ಗದರ್ಶನ ಮಾಡಿ ಅವರಿಗೆ ಜ್ಞಾನೋದಯವನ್ನು ಮಾಡಿಸಿ ಈ ಥರ ಅಲ್ಲ ಈ ಥರ ಅಂಥೇಳಿ ಹೇಳಿ, ಒಪ್ಪದೇ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಮೀಡಿಯೇಷನ್ನಲ್ಲಿ ಮೀಡಿಯೇಷನ್ ಈಸ್ ನಾಟ್ ಫೈನಲ್. ಮೀಡಿಯೇಷನ್ನಲ್ಲಿ ಒಪ್ಕೊಳ್ಳೇಬೇಕು ಅಂತೇನಿಲ್ಲ. ಬಟ್ ಮೀಡಿಯೇಷನ್ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ ಕೋರ್ಟ್ನ ಸಮಯ ಉಳಿಬೇಕು. ಅನಾವಶ್ಯಕವಾಗಿ ಕಕ್ಷಿದಾರರು ಕೋರ್ಟಿಗೆ ಅಲಿಬಾರ್ದು. ಆದಷ್ಟು ಬೇಗ ಅವರಿಗೆ ಜಸ್ಟಿಸ್ ಡೆಲಿವರಿ ಆಗಬೇಕು, ನ್ಯಾಯ ಸಿಗಬೇಕು ಅಂತೇಳಿ. ಸೊ ಅಂಥದ್ದೊಂದು ಪ್ರಯತ್ನಕ್ಕೆ ಸುಪ್ರೀಂ ಕೋರ್ಟು ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. 90 ದಿನಗಳು. ಲೋಕ್ ಅದಾಲತ್ ಬೇರೆ, ಮೀಡಿಯೇಷನ್ ಬೇರೆ. ಲೋಕ್ ಅದಾಲತ್ ಬೇರೆ, ಮೀಡಿಯೇಷನ್ ಬೇರೆ. 90 ದಿನ ನಡೆಯುತ್ತೆ ಪ್ರಕ್ರಿಯೆ. ಸುಪ್ರೀಂ ಕೋರ್ಟ್ನ ಮಾರ್ಗದರ್ಶನದಲ್ಲಿ NLSA, ನ್ಯಾಷನಲ್ ಲೀಗಲ್ ಏಡ್ ಸರ್ವಿಸ್ ಏನಿದೆ ಅದರ ಆಧಾರದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತೆ. ಆದಷ್ಟು ಕೇಸುಗಳು ಇತ್ಯರ್ಥ ಆದಷ್ಟು ಟ್ರಯಲ್ ಕೋರ್ಟ್ಗಳಲ್ಲಿ ಟ್ರಯಲ್ ಕೋರ್ಟ್ನ ಜಡ್ಜ್ಗಳಿಗೂ ಕೂಡ ಹೊರೆ ಕಡಿಮೆ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.